ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಈ ದೊಡ್ಡ ರಹಸ್ಯವನ್ನು ನಾವು ನಿಮಗೆ ತಿಳಿಸಲಿದ್ದೇವೆ. ಅಂದರೆ ಇಂದಿನ ಜನ್ಮದ ಈ ಸತ್ಯ, ಕಪ್ಪು ಸತ್ಯ ಅಂತಲೇ ಅನ್ನಬಹುದು. ಈ ನಿಮ್ಮ ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ಅಡ್ಡಿ ಮತ್ತು ಪ್ರತಿಯೊಂದು ವಿಫಲತೆಯ ಹಿಂದೆ ಇರುವ ದೊಡ್ಡ ಕಾರಣವಿದೆ. ನೀವು ಯಾವತ್ತಾದರೂ ಯೋಚಿಸಿದ್ದೀರಾ, ನಿಮ್ಮ ಜೀವನದಲ್ಲಿ ಏಕೆ ಮತ್ತೆ ಮತ್ತೆ ದುಃಖಗಳು ಬರುತ್ತಿವೆ? ಯಾವುದೂ ತಪ್ಪು ಮಾಡದಿದ್ದರೂ ಏಕೆ ನಿಮ್ಮ ದಾರಿಯಲ್ಲಿ ಅಡೆತಡೆಗಳು ನಿಂತುಕೊಳ್ಳುತ್ತಿವೆ? ಎಷ್ಟು ಕಷ್ಟಪಟ್ಟರೂ ಕೂಡ ಏಕೆ ಯಶಸ್ಸು ನಿಮ್ಮ ಕೈಯಿಂದ ಜಾರಿ ಹೋಗುತ್ತಿದೆ? ಇದು ಕೇವಲ ಘಟನೆಯಲ್ಲ, ನಿಮ್ಮ ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದ ಆಳವಾದ ರಹಸ್ಯ. ಇದು ಇಷ್ಟರವರೆಗೆ ತೆರೆಯಲಾಗದ ಬೀಗವಾಗಿದೆ. ಇಂದು ನೀವು ಕೇಳಲಿರುವ ವಿಷಯಗಳು ನಿಮ್ಮ ವಿಧಿಯ ದಿಕ್ಕನ್ನಷ್ಟೇ ಅಲ್ಲ, ನಿಮ್ಮ ಜೀವನದ ಸ್ಥಿತಿಯನ್ನೇ ಬದಲಾಯಿಸಬಹುದು. ಒಬ್ಬ ವ್ಯಕ್ತಿ ಈ ಲೋಕವನ್ನು ತೆರೆದಾಗ ಅವನ ದೇಹ ಮಣ್ಣಿನಲ್ಲಿ ಮಿಳಿತವಾಗುತ್ತೆ, ಆದರೆ ಅವನ ಕರ್ಮಗಳು ಎಂದಿಗೂ ನಾಶವಾಗುವುದಿಲ್ಲ. ಅದಕ್ಕಾಗಿಯೇ ಹೇಳಲಾಗುತ್ತೆ, ಹಣ, ಸಂಪತ್ತು, ವಾಹನ, ಮನೆ, ಖ್ಯಾತಿ ಯಾವುದು ಜೊತೆಯಲ್ಲಿ ಹೋಗುವುದಿಲ್ಲ. ಜೊತೆಯಲ್ಲಿ ಹೋಗುವುದು ಕೇವಲ ನಿಮ್ಮ ಕರ್ಮಗಳು ಮಾತ್ರ, ಮತ್ತು ಅವೇ ಈಶ್ವರನ ನ್ಯಾಯಾಲಯದಲ್ಲಿ ನಿಮ್ಮ ಲೆಕ್ಕವನ್ನು ನಿರ್ಧರಿಸುತ್ತೆ. ಈ ವಿಡಿಯೋ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಲಭಿಸಬೇಕು ಅನ್ನೋದಾಗಿದ್ದರೆ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಲೆಕ್ಕವನ್ನು ನಿರ್ಧರಿಸುತ್ತೆ. ಅಲ್ಲಿಯೇ ನಿಮ್ಮ ಆತ್ಮಕ್ಕೆ ಈ ಸ್ವರ್ಗ ಸಿಗುತ್ತದೆಯೇ ಅಥವಾ ಮುಂದಿನ ಜನ್ಮದಲ್ಲಿ ನಿಮ್ಮ ಕರ್ಮಗಳ ಫಲವನ್ನು ಅನುಭವಿಸಬೇಕಾಗುತ್ತದೆಯೇ ಎಂಬುದು ನಿರ್ಧಾರವಾಗುತ್ತೆ. ಇಂದು ನಾವು ನಿಮ್ಮ ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದ ಆ ರಹಸ್ಯದ ಬಗ್ಗೆ ಮಾತನಾಡಲಿದ್ದೇವೆ. ಆ ಕರ್ಮಗಳ ಬಗ್ಗೆ, ಅವುಗಳ ಕಾರಣದಿಂದಲೇ ಇಂದು ನೀವು ದುಃಖ, ಕಷ್ಟ ಮತ್ತು ಸಂಕಷ್ಟಗಳನ್ನು ಎದುರಿಸುತ್ತಾ ಇದ್ದೀರಿ. ನೀವು ಯಾವತ್ತಾದರೂ ಯೋಚಿಸಿದ್ದೀರಾ, ನಿಮ್ಮ ಸಂಬಂಧಗಳಲ್ಲಿ ಏಕೆ ಬಿರುಕುಗಳು ಮೂಡುತ್ತಿವೆ? ಈ ವ್ಯಾಪಾರ ಏಕೆ ದಿನದಿಂದ ದಿನಕ್ಕೆ ನಷ್ಟವಾಗುತ್ತಿದೆ? ಪ್ರೀತಿಯಲ್ಲಿ ನಿಮಗೆ ಏಕೆ ಮತ್ತೆ ಮತ್ತೆ ಮೋಸವಾಗುತ್ತಿದೆ? ಎಷ್ಟು ಶ್ರಮಪಟ್ಟರೂ ಜೀವನದಲ್ಲಿ ಹಣದ ಕೊರತೆ ಏಕೆ ಉಳಿದಿದೆ? ಬಹುಶಃ ಈ ಎಲ್ಲ ಪ್ರಶ್ನೆಗಳ ಉತ್ತರ ನಿಮ್ಮ ಹಿಂದಿನ ಜನ್ಮದಲ್ಲೇ ಅಡಗಿದೆ. ನಂಬಿಕೆ ಇದ್ದರೆ ಮಾತ್ರ ನೀವು ಈ ವಿಡಿಯೋವನ್ನು ನೋಡಬಹುದು. ಹಾಗಾಗಿ ಈ ವಿಡಿಯೋ ಕೊನೆಯವರೆಗೆ ಖಂಡಿತವಾಗಿ ನೋಡಿದರೆ ನಿಮಗೆ ಅನುಕೂಲನೇ ಆಗೋದು. ಹಿಂದಿನ ಜನ್ಮದ ಆ ರಹಸ್ಯವನ್ನು ನೀವು ತಿಳಿದುಕೊಳ್ಳುವ ಸಾಧ್ಯತೆ ಇದೆ. ಅದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಇದೀಗ ಬಹಳ ಮುಖ್ಯವಾದ ವಿಷಯ. ಎಲ್ಲ ಮಾಹಿತಿಯು ಸಂಪೂರ್ಣವಾಗಿ ಈ ಜ್ಯೋತಿಷ್ಯ ಶಾಸ್ತ್ರದ ಆಧಾರದಲ್ಲಿದೆ. ಇದಕ್ಕೆ ಯಾವುದೇ ವೈಜ್ಞಾನಿಕ ಅಥವಾ ಅಧಿಕೃತ ಪ್ರಮಾಣವಿಲ್ಲ. ಕೇವಲ ಜ್ಯೋತಿಷ್ಯದಲ್ಲಿ ನಂಬಿಕೆ ಇರುವವರಿಗೆ ಮಾತ್ರ, ಇದರ ಶಕ್ತಿಯನ್ನು ಒಪ್ಪುವವರಿಗಾಗಿ ಮತ್ತು ಅದರಿಂದ ಜೀವನಕ್ಕೆ ಮಾರ್ಗದರ್ಶನ ಪಡೆಯಲು ಬಯಸುವವರಿಗಾಗಿ ಮಾತ್ರ. ಹಾಗಾದರೆ ಬನ್ನಿ ನೋಡೋಣ, ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲ ಈ ವಿಶೇಷ ಭವಿಷ್ಯವಾಣಿಯ ಬಗ್ಗೆ ನೋಡೋಣ. ಈಗಲೇ ಇದರಲ್ಲಿ ನಂಬಿಕೆ ಬರೆದಿರಬಹುದು, ಆದರೆ ಮುಂದಿನ 4 ದಿನಗಳ ಒಳಗೆ ನಿಮ್ಮ ಜೊತೆ ಏನೋ ಘಟನೆ ಸಂಭವಿಸಲಿದೆ. ಅದನ್ನು ನೀವು ಅದ್ಭುತವೆಂದು ಹೇಳದೆ ಇರಲಾರಿರಿ. ಅದೇ ಕ್ಷಣದಲ್ಲಿ ವಿಧಿಯ ಚಕ್ರವು ಅಚಾನಕ್ ನಿಮ್ಮ ಕಡೆ ತಿರುಗುತ್ತೆ. ಭಾಗ್ಯ ಮತ್ತು ಪರಿವರ್ತನೆಯನ್ನು ತರಲಿದ್ದರೆ ಇನ್ನೊಂದು ಕಡೆ ಕೆಲವು ಘಟನೆಗಳು ನಿಮ್ಮನ್ನು ಒಳಗೊಳಗೆ ಕದಲಿಸುವ ಸಾಧ್ಯತೆಯೂ ಕೂಡ ಇದೆ. ಏಕೆಂದರೆ ಈ ಶುಕ್ರ ಗ್ರಹ, ಈ ಭೋಗವಿಲಾಸ ಮತ್ತು ಐಶ್ವರ್ಯದ ದೇವತೆ ಎಂದು ಕರೆಯಲ್ಪಡುವವರು ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಶುಕ್ರ ಗ್ರಹವು ನಿಮ್ಮ ಕರ್ಮಗಳ ಅನುಸಾರ ಫಲ ನೀಡುತ್ತೆ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಆ ದಿನಗಳ ಸಂಭವಿಸುವ ಪ್ರತಿಯೊಂದು ಘಟನೆಯೂ ಕೂಡ ನಿಮ್ಮ ಹಿಂದಿನ ಜನ್ಮದ ಕರ್ಮಗಳಿಗೆ ನೇರವಾಗಿ
ಸಂಬಂಧಿಸಿರುತ್ತದೆ. ಈಗ ಏನಪ್ಪ ಅಂದರೆ ನಿಮ್ಮ ಭಾಗ್ಯವನ್ನು ನಿರ್ಧರಿಸುವ ಈ ಘಟನೆಗಳು ಯಾವುದು? ನೀವು ತಿಳಿಯಲು ಸಿದ್ಧರಾಗಿದ್ದೀರಾ? ಅಚಾನಕ್ ಶುಕ್ರ ಗ್ರಹದ ಚಲನವಲನದಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ. ಅದರ ನೇರ ಪ್ರಭಾವ ನಿಮ್ಮ ಜೀವನದ ಮೇಲೆ ಬೀಳಲಿದೆ. ಮುಂದಿನ 4 ದಿನಗಳ ಕಾಲ ನೀವು ತುಂಬ ಎಚ್ಚರಿಕೆಯಿಂದ ಮತ್ತು ಜಾಗರೂಕತೆಯಿಂದ ಇರಬೇಕೆಂದು ಹೇಳಬಹುದು. ಏನೆಂದರೆ ಈ ಸಮಯಕ್ಕೆ ಸರಿಯಾದ ಹೆಜ್ಜೆ ಇಡದೆ ಹೋದರೆ ಸಾಧ್ಯವಾಗಿದ್ದ ಸಂತೋಷವು ನಿಮ್ಮ ಕೈಯಿಂದ ಜಾರಿ ಹೋಗಬಹುದು. ಜೀವನದಲ್ಲಿ ತುಂಬ ಕಷ್ಟಗಳು ಬರಬಹುದು, ಆದರೆ ಭಯ ಪಡಬೇಡಿ. ಏಕೆಂದರೆ ಇದು ಸಂಕಟದ ಸಮಯವಲ್ಲ, ಇದು ಸೂಚನೆಯ ಸಮಯ. ಶುಕ್ರದೇವರು ನಿಮಗೆ ಒಂದು ಆಳವಾದ ಮತ್ತು ಸಕಾರಾತ್ಮಕ ಸಂದೇಶವನ್ನು ನೀಡುತ್ತಾರೆ. ಅವರ ಎಚ್ಚರಿಕೆಯನ್ನು ಅರ್ಥ ಮಾಡಿಕೊಂಡು ಸರಿಯಾದ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟರೆ ಇದೇ ಸಮಯ ನಿಮ್ಮ ಜೀವನದಲ್ಲಿ ಅತ್ಯಂತ ಶುಭ, ಅತ್ಯಂತ ಲಾಭದಾಯಕ ಮತ್ತು ಅತ್ಯಂತ ಪರಿವರ್ತನಾಕಾರಿ ಆಗಬಹುದು. ಹೀಗಾಗಿ ಮುಂದಕ್ಕೆ ಸಾಗುವ ಮೊದಲು ನೀವು ಈ ನಂಬಿಕೆ ಮತ್ತು ಭಕ್ತಿಯಿಂದ ಈ ವಿಡಿಯೋವನ್ನು ನೋಡಿದರೆ ತುಂಬಾ ನಿಮಗೆ ಒಳಿತು ಆಗುತ್ತೆ. ನಿಮ್ಮ ಜೀವನದಲ್ಲಿ ಬಾಗಿಲು ತಟ್ಟಲು ಬರುತ್ತಿರುವ ಈ ಮಹಾ ಶುಭ ಸುದ್ದಿಗಳು ನಿಮ್ಮ ವಿಧಿಯ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು. ಈ ಸಮಯದಲ್ಲಿ ಗ್ರಹಗಳ ಚಲನೆಗಳು ಇಂತಹ ಅಪರೂಪದ ಮತ್ತು ಅದ್ಭುತ ಯೋಗಗಳನ್ನು ರೂಪಿಸುತ್ತಿದೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಈ ಬೆಳಕು ಅನ್ನೋದು ಆರಂಭವಾಗಲಿದೆ. ಮುಂದಿನ ದಿನಗಳು ನಿಮಗೆ ಇಷ್ಟು ಶುಭವಾಗಿರುತ್ತೆ ಎಂಬುದರಿಂದ ಈ 4 ದಿಕ್ಕುಗಳಿಂದ ಯಶಸ್ಸು ಅನ್ನೋದು, ಸಂತೋಷ, ಸಮೃದ್ಧಿ ನಿಮ್ಮ ಜೀವನಕ್ಕೆ ಪ್ರವೇಶಿಸಲಿದೆ. ಆದರೆ ಈ ಸಂತೋಷಗಳ ಸಂಪೂರ್ಣ ಲಾಭ ನಿಮಗೆ ಮುಂದಿನ 4 ದಿನಗಳ ಕಾಲ ನೀವು ಕೆಲವು ವಿಶೇಷ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬಹುದು. ಅತ್ಯಂತ ಅಗತ್ಯ ಕೆಲವು ಎಚ್ಚರಿಕೆಗಳಿವೆ. ಅವನ್ನು ನೀವು ಬುದ್ಧಿವಂತಿಕೆಯಿಂದ ಇದನ್ನು ಅಳವಡಿಸಿಕೊಂಡರೆ ನಂಬಿ ನೋಡಿ, ಯಾವುದೇ ಅಡ್ಡಿ, ಯಾವುದೇ ನಕಾರಾತ್ಮಕತೆ ನಿಮಗೆ ತಾಕಲು ಸಾಧ್ಯವಾಗುವುದಿಲ್ಲ. ಈ ಎಲ್ಲರ ರಹಸ್ಯಗಳ ಬಹಿರಂಗವನ್ನು ನಾವು ನೋಡೋಣ. ಕೇವಲ ಈ ಕನಸಿನಂತೆಯೇ ಕಾಣಿಸುತ್ತಿದ್ದ ಯಾವ ಅದ್ಭುತ ಅವಕಾಶಗಳು ನಿಮ್ಮ ಜೀವನದ ಬಾಗಿಲಿಗೆ ಬರುವುದಿದೆ. ಈ ಎಲ್ಲ ರಹಸ್ಯಗಳನ್ನು ಇಂದು ನಾವು ನಿಮ್ಮ ಮುಂದೆ ತೆರೆದು ಇಡಲಿದ್ದೇವೆ. ಈ ವಿಧಿಯ ಮಂಕದ ರೇಖೆಗಳು ಇಷ್ಟು ದಿನ ಮುಸುಕಾಗಿದ್ದವು, ಈಗ ತೀವ್ರ ಪ್ರಕಾಶದೊಂದಿಗೆ ಮಿನುಗಲು ಆರಂಭಿಸುತ್ತಿವೆ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಯಾವುದೋ ಒಂದು ಅದೃಶ್ಯ ಶಕ್ತಿ ನಿಮ್ಮ ಜೊತೆಯಲ್ಲಿ ಇದೆ ಎಂಬ ಅನುಭವ ನಿಮಗೆ ತಾನೇ ಆಗುತ್ತಿದೆ. ಮತ್ತು ಹೌದು, ಒಂದು ಆಳವಾದ ರಹಸ್ಯವೂ ಇದೆ. ಅದನ್ನು ಶುಕ್ರದೇವ ಮಹಾರಾಜರು ತಮ್ಮ ವಿಶೇಷ ಈ ಕೃಪಾದೃಷ್ಟಿ ಇರುವವರಿಗೆ ಮಾತ್ರ ತಿಳಿಸುತ್ತಾರೆ. ನಿಮಗೆ ಇದು ತಿಳಿದು ಅಚ್ಚರಿಯಾಗುತ್ತದೆ. ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಈ ಲಕ್ಷ್ಮಿಯ ಪರಮ ಭಕ್ತರಾಗಿದ್ದೀರಿ. ನಿಮ್ಮ ಭಕ್ತಿ ಇಷ್ಟು ಆಳವಾಗಿತ್ತು ಎಂದರೆ ಸ್ವತಃ ಲಕ್ಷ್ಮೀದೇವಿ ಪ್ರಸನ್ನಳಾಗಿದ್ದಳು ನಿಮ್ಮ ಮೇಲೆ. ನೀವು ಗಂಟೆಗಟ್ಟಲೆ ಈ ಧ್ಯಾನ ಮತ್ತು ಸಾಧನೆಯಲ್ಲಿ ಲೀನರಾಗಿದ್ದೀರಿ. ಅದೇ ಲಕ್ಷ್ಮೀ ಭಕ್ತಿ ಇಂದಿಗೂ ನಿಮ್ಮೊಳಗೆ ಎಲ್ಲೋ ಒಂದು ಕಡೆ ಆಳದಲ್ಲಿ ನಿದ್ರಿಸುತ್ತಿದೆ. ಇದು ಬಹಿರಂಗವಾಗಲಿರುವ ಸತ್ಯ. ಇಂದಿನ ಜನ್ಮದಲ್ಲಿ ಮಾಡಿದ ಅದ್ಭುತ ಸಾಧನೆ ಏನಿತ್ತು ಎಂಬುದನ್ನು ನೋಡೋಣ. ಯಾವ ಮಂತ್ರವನ್ನು ಪುನಃ ಜಪಿಸಿದರೆ ನಿಮ್ಮ ಜೀವನದ ಎಲ್ಲ ಸಂಕಟಗಳು, ಅಡ್ಡಿಗಳು ಮತ್ತು ಸಮಸ್ಯೆಗಳು ದೂರವಾಗುತ್ತವೆ. ನಿಮ್ಮ ಇಂದಿನ ಜನ್ಮದ ರಹಸ್ಯವನ್ನು ತಿಳಿಯಲು ಮತ್ತು ನಿಮ್ಮನ್ನು ಒಮ್ಮೆ ಈ ಲಕ್ಷ್ಮಿಯ ಪ್ರಿಯ ಭಕ್ತನಾಗಿದ್ದರೆ ಭಕ್ತಿಯನ್ನು ಮತ್ತೆ ಜಾಗೃತಗೊಳಿಸಲು ಸಿದ್ಧರಾಗಿರಿ. ಈ ಕೊನೆಯ ಸಂದೇಶ ಇದು ಯಾವುದೇ ಮಾಯಾಜಾಲದ ಕಾರಣವಲ್ಲ. ಇದು ನಿಮ್ಮ ಸತ್ಯ ಕರ್ಮಗಳ ಶಕ್ತಿ. ಇದು ನಿಮ್ಮ ಹಠೋಟಿ ನಂಬಿಕೆಯ ಪ್ರತಿಧ್ವನಿ. ಏಕೆಂದರೆ ಮನುಷ್ಯನ ಉದ್ದೇಶಗಳು ಶುದ್ಧವಾಗಿದ್ದರೆ ಮತ್ತು ಅವನ ಹೃದಯದಲ್ಲಿ ದೇವರ ಮೇಲೆ ಅಚಲ ಭಕ್ತಿ, ಶ್ರದ್ಧೆ ಇದ್ದರೆ ಪರ್ವತಗಳು ದಾರಿ ಕೊಡುತ್ತವೆ. ಮತ್ತು ಕೇಳಿ, ಈ ಪ್ರಯಾಣದಲ್ಲಿ ನೀವು ಒಬ್ಬರಲ್ಲ. ದೇವರು ಪ್ರತಿಯೊಂದು ಹೆಜ್ಜೆಯಲ್ಲಿ, ಪ್ರತಿಯೊಂದು ತಿರುವಿನಲ್ಲಿ ನಿಮ್ಮ ಜೊತೆ ಇದ್ದಾರೆ. ಅಂತಿಮವಾಗಿ ಜಯವಾಗುವುದು ಅವನಿಗೆ. ಈಗ ಈ ಸಮಯ ತುಂಬ ಹತ್ತಿರವಾಗಿದೆ. ದೇವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತದಂತೆ ಇಳಿಯಲಿರುವ ಕ್ಷಣ. ನಿಮ್ಮ ಪ್ರತಿಯನ್ನ ನೋವು ಮಾಯವಾಗಿ ನಿಮ್ಮ ಜೀವನ ಹೊಸ ಬೆಳಕಿನಿಂದ ತುಂಬಿ ಹೋಗಲಿರುವ ಕ್ಷಣ. ನಂಬಿಕೆಯನ್ನು ಕಾಪಾಡಿಕೊಳ್ಳಿ, ಏಕೆಂದರೆ
ಅದ್ಭುತ ಈಗ ನಿಮ್ಮ ಬಾಗಿಲಿಗೆ ತಟ್ಟಲಿದೆ. ಪರಮಾತ್ಮನಿಂದ ನಿಮಗಾಗಿ ಬಂದ ಸಂದೇಶವಾಗಿರಬಹುದು. ಒಂದು ಸೂಚನೆ, ಒಂದು ದಾರಿ, ಒಂದು ಬೆಳಕು. ಅದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಆದರೆ ನಿಮ್ಮ ಜೀವನದಲ್ಲಿ ಬರಲಿರುವ ಈ ಬದಲಾವಣೆ ಕೇವಲ ಧನ ಮತ್ತು ಪ್ರಸಿದ್ಧಿಯ ಜಯವಲ್ಲ, ಅದು ನಿಮ್ಮ ಆತ್ಮದ ಜಯವಾಗಿರುತ್ತೆ. ನೀವು ಬಹಳಷ್ಟು ಸಹಿಸಿದ್ದೀರಿ, ತಿರಸ್ಕಾರ, ಅವಮಾನಗಳನ್ನು ಎದುರಿಸಿದ್ದೀರಿ. ಆದರೂ ಧೈರ್ಯ ಕಳೆದುಕೊಳ್ಳಲಿಲ್ಲ. ನೀವು ಮೌನವಾಗಿ ಶ್ರಮಪಟ್ಟಿದ್ದೀರಿ. ಜಗತ್ತು ವಿಶ್ರಾಂತಿ ಪಡೆಯುತ್ತಿದ್ದಾಗ ನೀವು ನಿಮ್ಮ ಭವಿಷ್ಯಕ್ಕಾಗಿ ಜಾಗೃತರಾಗಿದ್ದೀರಿ. ನೀವು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಜನರು ನಿಮ್ಮನ್ನು ಹಾಸ್ಯ ಮಾಡಿದರೂ ನೀವು ಸ್ಥಿರವಾಗಿ ನಿಂತಿದ್ದೀರಿ. ಏಕೆಂದರೆ ನಿಮ್ಮೊಳಗೆ ಮತ್ತೆ ಮತ್ತೆ ಬೀಳುತ್ತಾ ಸಹ ಎದ್ದು ನಿಲ್ಲುವ ಶಕ್ತಿ ಇದೆ. ಈಗ ಅದೇ ಶಕ್ತಿ, ಅದೇ ತಪಸ್ಸು, ಅದೇ ನಂಬಿಕೆ ನಿಮ್ಮ ಜೀವನದಲ್ಲಿ ಅಂತಹ ಬದಲಾವಣೆಯ ಬಾಗಿಲನ್ನು ತೆರೆಯಲಿದೆ. ಅದನ್ನು ನೋಡಿ ಸಂಪೂರ್ಣ ಜಗತ್ತು ಅಚ್ಚರಿಪಡುವುದು. ನೀವು ಪರ್ವತಗಳಿಂದ ಕಾಯುತ್ತಿದ್ದ ಆ ಕ್ಷಣ ಈಗ ಬಂದಿದೆ. ನಿಮ್ಮನ್ನು ನೋಯಿಸಿದ್ದ ಅದೇ ಜನರು ನಾಳೆ ನಿಮ್ಮ ಮುಂದೆ ತಲೆಬಾಗುವರು. ನಿಮ್ಮ ಶ್ರಮವನ್ನು ಹಾಸ್ಯ ಮಾಡುತ್ತಿದ್ದವರು ಈಗ ನಿಮ್ಮನ್ನು ಹೊಗಳುವರು. ನಿಮ್ಮ ಮೌನವೇ ಈಗ ಉತ್ತರವಾಗಿ ಪ್ರತಿಧ್ವನಿಸುತ್ತಿದೆ. ನಿಮ್ಮ ವಿಧಿ ಈಗ ತಿರುಗಿಬಿಟ್ಟಿದೆ. ಈ ಬದಲಾವಣೆ ಈಗಾಗಲೇ ಆರಂಭವಾಗಿದೆ. ನೀವು ಈ ಕ್ಷಣದಲ್ಲಿ ಯಾವುದೇ ಒಂದು ಘಟನೆಯಿಂದ ಹೊರಬರಬಹುದು, ದುಃಖಗಳಿಂದ ಹೊರಬರಬಹುದು. ಮತ್ತು ಈ ದೇವರ ವಿಚಾರ ಅಂತ ಅಂದರೆ ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ ಸಂದೇಶ. ಇಷ್ಟು ದಿನ ನಿಮ್ಮ ಪರೀಕ್ಷೆ ನಡೆಯುತ್ತಿತ್ತು, ಈಗ ಬಹುಮಾನ ದೊರಕುವ ಸಮಯ ಬಂದಿದೆ. ನಿರೀಕ್ಷೆ ಈಗ ಸಮಯ ನಿಮ್ಮ ನಿಜವಾದ ಶಕ್ತಿಯನ್ನು ಗುರುತಿಸುವುದು. ನೀವು ಎಲ್ಲವೂ ನಿಮ್ಮ ಕೈಲಿದೆ ಎಂದುಕೊಂಡಿದ್ದೀರಿ, ಆದರೆ ಈಗ ಕೇಳಿ, ಎಲ್ಲವೂ ದೇವರ ಇಚ್ಛೆಯಿಂದಲೇ ಆಗುತ್ತೆ. ದೇವರು ನಿಮ್ಮ ಜೊತೆ ಇದ್ದರೆ ನಿಮ್ಮ ವಿಧಿಯನ್ನು ಬದಲಾಯಿಸುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಮಗನೇ, ಕರ್ಮವನ್ನು ನೀನು ಮಾಡುತ್ತಿದ್ದೀಯಾದರೂ ಫಲವು ನಾನು ಬಯಸಿದಂತೆ ನಡೆಯುತ್ತದೆ. ನೀನು ನನ್ನ ಇಚ್ಛೆಯಂತೆ ನಡೆಯುವೆ ಎಂದರೆ ನಿನಗೆ ಬೇಕಾದ್ದೇ ಸಂಭವಿಸುತ್ತೆ. ಬ್ರಹ್ಮಾಂಡ ಒಂದೇ ಶಕ್ತಿಯಿಂದಲೇ ನಿಯಂತ್ರಿತವಾಗಿದೆ. ಆ ಶಕ್ತಿ ಈಶ್ವರ ಮತ್ತು ಅವನು ಬಯಸಿದರೆ ಕಣ್ಣು ಮಿಟುಕುವಷ್ಟರಲ್ಲಿ ಪರ್ವತವನ್ನು ಧೂಳಾಗಬಲ್ಲನು. ಈ ಕೃಪೆ ಮಾಡಿದರೆ ಅದೇ ಧೂಳನ್ನು ಚಿನ್ನವಾಗಬಲ್ಲವನು. ನಿಮ್ಮ ಸತ್ಯ ಕರ್ಮಗಳ ಶಕ್ತಿ, ನಿಮ್ಮ ಆಟೋಟ ನಂಬಿಕೆಯ ಪ್ರತಿಧ್ವನಿ. ಈ ಪ್ರಯಾಣದಲ್ಲಿ ನೀವು ಒಬ್ಬರಲ್ಲ. ದೇವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ತಿರುವಿನಲ್ಲೂ ನಿಮ್ಮ ಜೊತೆ ಇದ್ದಾರೆ. ವಿಧಿ ತಿರುಗುವ ಮೊದಲು ಸಣ್ಣ ಸೂಚನೆಗಳನ್ನು ಕೊಡುತ್ತೆ. ಆಟಕ್ಕಾಗಿದ್ದ ಕೆಲಸಗಳು ಪೂರ್ಣವಾಗುತ್ತೆ. ಮುಚ್ಚಿದ ದಾರಿಗಳು ತೆರೆಯುತ್ತೆ. ಜೀವನದಲ್ಲಿ ಹೊಸ ಶಕ್ತಿ, ಹೊಸ ಬೆಳಕು ಅನುಭವವಾಗುತ್ತೆ. ನಿಮ್ಮ ಭಾಗ್ಯ ಈಗ ನಗಲು ಆರಂಭಿಸಿದೆ. ದೇವರು ಶ್ರಮಿಸುವವರಿಗೆ ಸಹಾಯ ಮಾಡ್ತಾರೆ. ಈ ಬಿರುಗಾಳಿ ನಿಮ್ಮ ಶ್ರಮದ ಫಲ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.